ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಉಪ್ಪಳ ಮುತ್ತಲೀಬ್ ಹತ್ಯೆ ದೋಷಾರೋಪ ಪಟ್ಟಿ ಸಲ್ಲಿಕೆ, 6 ಆರೋಪಿಗಳು, 40 ಸಾಕ್ಷಿ. ಟ್ಯಾಂಕರ್ ಲಾರಿಗಳು ಅರ್ಧ ಕಿಲೋಮೀಟರ್ ಅಂತರ ಖಾತ್ರಿಗೊಳಿಸಲು ವಾಹನ ಖಾತೆ ನಿರ್ದೇಶ. ಟ್ಯಾಂಕರ್ ಚಾಲಕರಿಗೆ ವೈದ್ಯಕೀಯ ಸರ್ಟಿಫಿಕೇಟು ಕಡ್ಡಾಯ. ಸಿಪಿಎಂ ಕಾರ್ಯಕರ್ತರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಆರೋಪ. ಮಧೂರು ಸಿಪಿಎಂನಿಂದ ಪೊಲೀಸ್ ಠಾಣೆ ಮುಂದೆ ಧರಣಿ. ಆಡಳಿತದ ವಶೀಲಿಗೆ ಬಾಗಿ ಕಾರ್ಯಕರ್ತರಿಗೆ ವೃಥಾ ಕಿರುಕುಳ ನೀಡಿದಲ್ಲಿ ಜನಾಂದೋಲನವೆಂದು ಸತೀಶ್ ಚಂದ್ರನ್ ಎಚ್ಚರಿಕೆ. ಪರಿಶಿಷ್ಟ ಕಾಲನಿಗಳಲ್ಲಿ ಕುಡಿಯುವ ನೀರು ಯೋಜನೆಗೆ ನಿರ್ದೇಶ ಸಲ್ಲಿಸಲು ಪಂಚಾಯತ್ಗಳಿಗೆ ಕಲೆಕ್ಟರ್ ಕರೆ. ಸುದ್ದಿಗಳು ವಿವರವಾಗಿ. ಉಪ್ಪಳ ನಿವಾಸಿ ಉದ್ಯಮಿ ಮುತ್ತಲೀಬ್ ಕೊಲೆ ಪ್ರಕರಣದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಪ್ರಕರಣದಲ್ಲಿ 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದು, ಇವರನ್ನು ತನಿಖೆಗೊಳಪಡಿಸಿದಾಗ ಲಭಿಸಿದ ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆರೋಪ ಪಟ್ಟಿ ಪೂರ್ತಿಗೊಳಿಸಿದ್ದರು. ಇದೀಗ ವರದಿ ನ್ಯಾಯಾಲಯದ ಕೈ ಸೇರಿದ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ವಿಚಾರಣೆ ಆರಂಭವಾಗಲಿದೆ. ಪ್ರಕರಣದ ಪ್ರಥಮ ಆರೋಪಿ ಕುಖ್ಯಾತ ದರೋಡೆಕೋರ ಉಪ್ಪಳದ ಕಾಲಿಯ ರಫೀಕ್ ಸೇರಿದಂತೆ 6 ಮಂದಿ ವಿರುದ್ಧ ಕುಂಬಳೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಿಬಿ ಥಾಮಸ್ ಅವರು ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದರು. ಪ್ರಕರಣದಲ್ಲಿ ಕಾಲಿಯ ರಫೀಕ್ ಅಲ್ಲದೆ ಹಿದಾಯತ್ ನಗರ ನಿವಾಸಿ ಸಂಶುದ್ದೀನ್, ಮುಳಿಂಜದ ರಫೀಕ್, ಚಿಪ್ಪಾರಿನ ಅನ್ಸಾರ್, ಆಸಿಫ್, ಮನ್ಸೂರ್ನನ್ನು ಪೊಲೀಸರು ಬಂಧಿಸಿದ್ದರು. ಬಂಧನದ ಬಳಿಕ 90 ದಿನದೊಳಗಾಗಿ ಆರೋಪ ಪಟ್ಟಿ ಸಲ್ಲಿಸಬೇಕಿದ್ದು, ಇದರ ಅನ್ವಯ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಘಟನೆ ಸಂಬಂಧ ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ 40 ಸಾಕ್ಷಿಗಳಿದ್ದಾರೆ. 2013ರ ಅಕ್ಟೋಬರ್ 25ರಂದು ರಾತ್ರಿ ಮುತ್ತಲೀಬರು ಮಣ್ಣಂಗುಳಿಯಲ್ಲಿರುವ ಮನೆಗೆ ಮರಳುತ್ತಿದ್ದಾಗ ತಂಡವೊಂದು ಅಡ್ಡಗಟ್ಟಿ ಗುಂಡಿಕ್ಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿತ್ತು. ರಸ್ತೆಯಲ್ಲಿ ಟ್ಯಾಂಕರ್ ಲಾರಿಗಳು ಪರಸ್ಪರ ಕನಿಷ್ಠ ಅರ್ಧ ಕಿಲೋಮೀಟರ್ ಅಂತರ ಖಾತ್ರಿಗೊಳಿಸಬೇಕೆಂದು ಮೋಟಾರ್ ವಾಹನ ಇಲಾಖೆ ನಿರ್ದೇಶಿಸಿದೆ. ಅಡುಗೆ ಅನಿಲ, ಪೆಟ್ರೋಲಿಯಂ ಉತ್ಪನ್ನಗಳು ಮುಂತಾದ ಅಪಾಯಕಾರಿ ವಸ್ತುಗಳನ್ನು ಹೇರಿಕೊಂಡು ತೆರಳುವ ವಾಹನಗಳು ಪರಸ್ಪರ ಕನಿಷ್ಠ ಅರ್ಧ ಕಿಲೋಮೀಟರ್ ಅಂತರ ಹೊಂದಿರಬೇಕೆಂದು ನಿರ್ದೇಶನದಲ್ಲಿ ತಿಳಿಸಲಾಗಿದೆ. ಈ ರೀತಿಯ ಸ್ಫೋಟನಾತ್ಮಕ ಅಪಾಯಕಾರಿ ವಸ್ತುಗಳನ್ನು ಕೊಂಡೊಯ್ಯುವ ವಾಹನಗಳು ಜೊತೆಯಾಗಿ ಸಂಚರಿಸುತ್ತಿರುವುದು ಅಪಾಯ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಇದರಿಂದ ಹೊಸ ಕ್ರಮಕ್ಕೆ ಉದ್ದೇಶಿಸಲಾಗಿದ್ದು, ಅರ್ಧ ಕಿಲೋಮೀಟರ್ ಅಂತರ ಪಾಲನೆಯನ್ನು ಕಡ್ಡಾಯಗೊಳಿಸುವಂತೆ ಶಿಫಾರಸುಗೈದು ರಾಜ್ಯ ಸಾರಿಗೆ ಆಯುಕ್ತ ರಿಷಿರಾಜ್ ಸಿಂಗ್ ಅವರು ಸಂಬಂಧಿತ ಅಧಿಕಾರಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಈ ರೀತಿಯ ವಾಹನ ಚಾಲನೆಗೆ ಪರವಾನಗಿ ದೊರಕಲು ವೈದ್ಯಕೀಯ ಸರ್ಟಿಫಿಕೇಟನ್ನು ಕಡ್ಡಾಯಗೊಳಿಸಲಾಗಿದೆ. ಟ್ಯಾಂಕರ್ ಲಾರಿಗಳಲ್ಲಿ GPS ಸೌಕರ್ಯ ಏರ್ಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಾಹನಗಳ ಲೈಟ್, ಇಂಡಿಕೇಟರ್ ಇತ್ಯಾದಿ ಕಾರ್ಯಕ್ಷಮವಾಗಿರುವ ಜೊತೆಗೆ ಗ್ಯಾಸ್ ಟ್ಯಾಂಕರ್ಗೆ ಕಾಲಹರಣವಾಗಿಲ್ಲವೆಂಬುದನ್ನು ಖಾತ್ರಿಗೊಳಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಮುಸ್ಲಿಂ ಲೀಗಿನ ಒತ್ತಾಸೆಗೆ ಮಣಿದು ಸಿಪಿಎಂ ಕಾರ್ಯಕರ್ತರನ್ನು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಿ ಜೈಲಿಗೆ ತಳ್ಳುತ್ತಿರುವ ಪೊಲೀಸ್ ನೀತಿಯ ವಿರುದ್ಧ ವ್ಯಾಪಕ ಪ್ರತಿಭಟನೆ. ಮಧೂರು ಪ್ರದೇಶದ ಪಟ್ಲ, ಮುಟ್ಟತೋಡಿ, ಚೆಟ್ಟುಂಗುಯಿ, ಶಿರಿಬಾಗಿಲು ಪ್ರದೇಶಗಳ ಸಿಪಿಎಂ ಕಾರ್ಯಕರ್ತರನ್ನು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸುತ್ತಿರುವುದಾಗಿ ಆರೋಪಿಸಿ ಸಿಪಿಎಂ ಮಧೂರು ಪ್ರಾದೇಶಿಕ ಸಮಿತಿ ನೇತೃತ್ವದಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಗೆ ಮಾರ್ಚ್ ನಡೆಸಲಾಯಿತು. ಮಂಗಳವಾರ ಬೆಳಿಗ್ಗೆ ನಡೆದ ಜಾಥಾದಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ಬಳಿಕ ಪೊಲೀಸ್ ಠಾಣೆ ಮುಂದೆ ಕಾರ್ಯಕರ್ತರು ಧರಣಿ ಕುಳಿತರು. ಧರಣಿ ಮುಷ್ಕರವನ್ನು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ KP ಸತೀಶ್ ಚಂದ್ರನ್ ಉದ್ಘಾಟಿಸಿದರು. ಅವರು ಮಾತನಾಡಿ, ಆಡಳಿತ ಸ್ವಾಧೀನ ಬಳಸಿ ಸಿಪಿಎಂ ಕಾರ್ಯಕರ್ತರ ಮೇಲೆ ಕೇಸು ಹಾಕಿಸಿ ಈ ಪಕ್ಷದ ಬೆಳವಣಿಗೆ ತಡೆಯಬಹುದೆಂಬುದು ವ್ಯಾಮೋಹ ಮಾತ್ರ ಎಂದರು. വിദ്യാനഗർ പോലീസ് കഴിഞ്ഞ കുറച്ചു കാലമായി സിപിഎം പ്രവർത്തകരെ വേട്ടയാടുകയാണെന്ന് മാത്രമല്ല, ഈ പ്രദേശത്തെ ലീഗിനും ലീഗ് പ്രമാണിമാർക്കും അവരെ നോട്ടുകെട്ട് നിൽക്കാൻ വേണ്ടി ഈ പോലീസ് സ്റ്റേഷനിലെ ഒരു സംഘം പോലീസുകാർ പ്രവർത്തിക്കുകയാണ് എന്നതാണ് ഏറ്റവും പ്രധാനപ്പെട്ട പ്രശ്നം. ಕೆ ಭುಜಂಗಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಪಕ್ಷದ ಏರಿಯಾ ಕಾರ್ಯದರ್ಶಿ VK ರಾಜನ್, ಪ್ರಾದೇಶಿಕ ಕಾರ್ಯದರ್ಶಿ MK ರವೀಂದ್ರನ್, S ಉದಯಕುಮಾರ್, A ರವೀಂದ್ರನ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಪ್ರೆಸ್ ಕ್ಲಬ್ಬಿಗೆ ಇನ್ನು KCNನ ಕ್ರೀಡಾ ವಸ್ತ್ರ. ಪ್ರೆಸ್ ಕ್ಲಬ್ ಕ್ರಿಕೆಟ್ ತಂಡದ ಹೊಸ ಕ್ರೀಡಾ ವಸ್ತ್ರದ ಬಿಡುಗಡೆಯು ಪ್ರೌಢಿಮೆಯ ಸಮಾರಂಭದಲ್ಲಿ ಜರುಗಿತು. ಕಪ್ಪು ಹಾಗೂ ಕೆಂಬಣ್ಣದ ಜರ್ಸಿಯಲ್ಲಿ ಇನ್ನು ಪ್ರೆಸ್ ಕ್ಲಬ್ಬಿನ ಕ್ರಿಕೆಟ್ ತಂಡ ಮಿಂಚಲಿದೆ. ಕಾಸರಗೋಡಿನ ಜನಪ್ರಿಯ ಚಾನಲ್ ಆಗಿರುವ KCN ಚಾನಲ್ ಈ ಕೊಡುಗೆಯನ್ನು ಇತ್ತಿದೆ.
ತಂಡದ ಕ್ರೀಡಾ ವಸ್ತ್ರವನ್ನು ಪ್ರೆಸ್ ಕ್ಲಬ್ಬಿನಲ್ಲಿ ನಡೆದ ಸಮಾರಂಭದಲ್ಲಿ ಕೆಸಿಎನ್ ಆಡಳಿತ ನಿರ್ದೇಶಕ ನಾಸರ್ ಹಸನ್ ಅನ್ನೋರ್ ಬಿಡುಗಡೆಗೊಳಿಸಿದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಎಂ.ಒ. ವರ್ಗೀಸ್ ಅಧ್ಯಕ್ಷತೆ ವಹಿಸಿದ್ದರು. ಕ್ರೀಡಾ ಪರಿಷತ್ತು ಅಧ್ಯಕ್ಷ ಎಂ. ಅಚ್ಯುತನ್, ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಉನ್ನಿಕೃಷ್ಣನ್ ಪುಷ್ಪಗಿರಿ, ಜಿಲ್ಲಾ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಟಿ.ಎಂ. ಇಕ್ಬಾಲ್, ಶ್ರೀಜಿತ್ ಮೊದಲಾದವರು ಉಪಸ್ಥಿತರಿದ್ದರು. ಪತ್ರಕರ್ತರ ಸಹಿತ ಅನೇಕ ಮಂದಿ ಭಾಗವಹಿಸಿದರು. ಪೈವಳಿಕೆಯ ಬಾಳಿಗೆ ಆಸೀಸ್ ಕೊಲೆ ಪ್ರಕರಣದಲ್ಲಿ ಮತ್ತೋರ್ವನನ್ನು ಬಂಧಿಸಲಾಗಿದೆ. ಕಾಯರ್ಕಟ್ಟೆ ಶಾಲೆ ಬಳಿಯ ನಿವಾಸಿ ಅನ್ಸಾರ್ ಯಾನೆ ಅನ್ಸು ಎಂಬಾತ ಬಂಧಿತ ಇನ್ನೋರ್ವ ಶಂಕಿತನನ್ನು ಕಸ್ಟಡಿಗೆ ತೆಗೆದು ವಿಚಾರಣೆ ನಡೆಸುತ್ತಿದ್ದು, ಈತ ಮಡಿಕೇರಿ ನಿವಾಸಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಇದುವರೆಗೆ 4 ಬಂಧಿಸಲಾಗಿದ್ದು, ಅನ್ಸಾರ್ನ ಸೆರೆಯೊಂದಿಗೆ ಅಧಿಕೃತವಾಗಿ 5 ಬಂಧಿಸಿದಂತಾಗಿದೆ. ಕೃತ್ಯದಲ್ಲಿ ಒಟ್ಟು 16 ಮಂದಿ ಶಾಮೀಲಾಗಿದ್ದಾರೆ. ಉಳಿದವರ ಪತ್ತೆಗಾಗಿ ಕಾರ್ಯಾಚರಣೆ ಮುಂದುವರಿದಿದೆ. ಬಂಧಿತ ಅನ್ಸಾರನು ಆರೋಪಿಗಳಿಗೆ ನೆರವು ನೀಡಿದ್ದು, ಪೆರ್ಮುದೆಯಿಂದ ಬಾಯ್ಕಟ್ಟೆಯಲ್ಲಿರುವ ಮನೆಗೆ ಬಾಳಿಕೆ ಅಜೀಜರು ತೆರಳುತ್ತಿರುವಾಗ ಆ ಮಾಹಿತಿಯನ್ನು ಅನ್ಸಾರನು ಮೊಬೈಲ್ ಮೂಲಕ ಆರೋಪಿಗಳಿಗೆ ಸುಳಿವು ನೀಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ. ಈತ ತಿಳಿಸಿದ ಮಾಹಿತಿಯ ನೆರವಿನಿಂದ ಪೈವಳಿಕೆ ಬಳಿ ಹೊಂಚು ಹಾಕಿ ಕುಳಿತಿದ್ದ ತಂಡವು ಅಜೀಜರನ್ನು ಕೊಚ್ಚಿ ಕೊಲೆಗೈದಿತ್ತು. ಪ್ರಕರಣದಲ್ಲಿ ಪೈವಳಿಕೆ ಅಂಬಿಕಾನ ನಿವಾಸಿ ಅಮ್ಮಿ ಯಾನೆ ಹಮೀದ್, ಕಳಾಯಿಯ ಎಂಎಲ್ಎ ಶಾಫಿ, ಪೈವಳಿಕೆಯ ಕೆ ಶಾಫಿ ಯಾನೆ ಚೋಟು ಶಾಫಿ, ಸಾಲತೂರ್ನ ತಲೆಕಳದ ರಫೀಕ್ರನ್ನು ಈ ಹಿಂದೆ ಬಂಧಿಸಲಾಗಿತ್ತು. ಇದೀಗ ಅನ್ಸಾರ್ನ ಬಂಧನದೊಂದಿಗೆ ಅಧಿಕೃತವಾಗಿ 5 ಬಂಧನವಾದಂತಾಗಿದೆ. ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಪಡಿಸಿದ್ದಾರೆ. ಕಳೆದ ಜನವರಿ 25ರಂದು ರಾತ್ರಿ ಪೈವಳಿಕೆ ಬಳಿ ಅಬ್ದುಲ್ ಅಜೀಜ್ರನ್ನು ತಂಡವು ಕೊಚ್ಚಿ ಕೊಲೆಗೈದಿತ್ತು. ಯುವತಿ ನಾಪತ್ತೆಯಾಗಿದ್ದಾಳೆ. ಬದಿಯಡ್ಕ ನಾರಂಪಾಡಿ ಬಳಿಯ ಮವ್ವಾರ ನಿವಾಸಿಯಾದ 24ರ ತರುಣಿ ನಾಪತ್ತೆಯಾದಕ್ಕೆ ಕಳೆದ ಸೋಮವಾರ ನಾರಂಪಾಡಿ ದೇವಸ್ಥಾನಕ್ಕೆಂದು ಹೇಳಿ ಮನೆಯಿಂದ ತೆರಳಿದ್ದ ಈಕೆ ಬಳಿಕ ಮರಳಿ ಬಂದಿಲ್ಲವೆನ್ನಲಾಗಿದೆ. ಈಕೆ ಸಹೋದರ ನೀಡಿದ ದೂರಿನ ಮೇರೆಗೆ ಬದಿಯಡ್ಕ ಪೊಲೀಸರು ಮೊಕದ್ದಮೆ ದಾಖಲಿಸಿದ್ದಾರೆ. ನಿರ್ದಿಷ್ಟ ಮಂಜೇಶ್ವರ ತಾಲೂಕಿನ ಕೇಂದ್ರವನ್ನು ಉಪ್ಪಳದಲ್ಲಿ ಸ್ಥಾಪಿಸಬೇಕೆಂದು ಅಧಿಕೃತ ಪತ್ರ ರವಾನಿಸಿದ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆಯ ಕ್ರಮಕ್ಕೆ ಮಂಜೇಶ್ವರ ನಾಗರಿಕರ ವಿರೋಧ. ಸ್ಥಳೀಯ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಸಂಯುಕ್ತ ಜಮಾಅತ್ ಕಾರ್ಯದರ್ಶಿ ಇಬ್ರಾಹಿಂ ಹಾಜಿ ಉದ್ಘಾಟಿಸಿದರು. ಅವರು ಮಾತನಾಡಿ, ಭೂಕಂದಾಯ ಖಾತೆ ಕಾರ್ಯದರ್ಶಿಗೆ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆಯು ಪತ್ರ ಬರೆದಿರುವುದು ಖಂಡನೀಯ. ಇದು ಮಂಜೇಶ್ವರದ ಜನತೆಗೆ ಮಾಡಿದ ಅನ್ಯಾಯ ಎಂದರು. പ്രസിഡന്റ് തന്നെ ഇന്ന് മഞ്ചേശ്വരത്തെ ഈ ജനങ്ങളെ വഞ്ചിക്കുന്നതാണ്. ഇതുപോലത്തെ ഒരു പ്രസിഡന്റ് മഞ്ചേശ്വരത്ത് നമുക്ക് ആവശ്യമില്ല എന്ന് ഞാൻ എൻ്റെ വാക്കിൽ ഓർമ്മപ്പെടുത്തും. എന്താന്ന് പറഞ്ഞാൽ നമുക്ക് ഏറ്റവും നല്ലത് നമുക്ക് സ്വന്തം നാടിനെ സ്നേഹിക്കേണ്ടതാണ്. നമ്മുടെ നാടിനെ സ്നേഹിക്കാണ്ട് മറ്റേ തൊട്ടടുത്ത് പോയി ഉപ്പളത്തൂര് താലൂക്ക് സ്ഥാപിക്കണമെന്ന് പറഞ്ഞിട്ട് നമുക്കത് ആവശ്യമില്ല. ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ.ಕೆ. ಮಜೀದ್ ಅಧ್ಯಕ್ಷತೆ ವಹಿಸಿದರು. ಸಿ ಅಹಮದ್ ಕುഞ്ഞി, ಬಿ.ವಿ. ರಾಜನ್, ಹರೀಶ್ ಚಂದ್ರ, ಹರೀಶ್ ಮಾಡ ಮೊದಲಾದವರು ಮಾತನಾಡಿದರು. ಪರಿಶಿಷ್ಟ ಜಾತಿ ವರ್ಗ ಕಾಲನಿಗಳಲ್ಲಿ ಹೊಸ ಕುಡಿಯುವ ನೀರು ಯೋಜನೆಗಳಿಗೆ ಗ್ರಾಮ ಪಂಚಾಯತ್ಗಳು ನಿರ್ದೇಶ ಸಲ್ಲಿಸಬೇಕೆಂದು ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್ ಕರೆಯುತ್ತಿದ್ದಾರೆ. ರಾಜೀವ್ ಗಾಂಧಿ ತ್ವರಿತ ಕುಡಿಯುವ ನೀರು ಯೋಜನೆ ಅಂಗವಾಗಿ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳ ಕಾಲನಿಗಳಲ್ಲಿ ಕುಡಿಯುವ ನೀರು ಯೋಜನೆಗಳ ಅವಲೋಕನ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಯೋಜನೆಯ ಸಾಮಾಜಿಕ ಹಿನ್ನೆಲೆ, ಎಸ್ಟಿಮೇಟ್, ಜಲಸಂಪನ್ಮೂಲದ ಲಭ್ಯತಾ ವರದಿ, ಯೋಜನೆಗೆ ಅಗತ್ಯವಿರುವ ಸ್ಥಳವನ್ನು ಪಂಚಾಯಿತಿಗೆ ಹಸ್ತಾಂತರಿಸಿರುವುದಾಗಿ ಸೂಚಿಸುವ ದಾಖಲೆ ಎಂಬುವುಗಳನ್ನೊಳಗೊಂಡ ನಿರ್ದೇಶವನ್ನು 2 ವಾರಗಳೊಳಗೆ ಜಿಲ್ಲಾ ಯೋಜನಾಧಿಕಾರಿಗಳಿಗೆ ಸಲ್ಲಿಸಬೇಕು. ಯೋಜನೆ ಕಾರ್ಯಗತಗೊಳಿಸುವ ಪ್ರದೇಶದಲ್ಲಿ ವಾಸಿಸುವವರ ಪೈಕಿ 51% ಮಂದಿ ಪರಿಶಿಷ್ಟ ಜಾತಿ ವರ್ಗದವರಾಗಿರಬೇಕು. ಅಗತ್ಯ ದಾಖಲೆಗಳನ್ನು ಸಲ್ಲಿಸದಿರುವುದರಿಂದ ಈ ಹಿಂದೆ ಕೆಲವೊಂದು ಯೋಜನೆ ಕಾರ್ಯಗತಕ್ಕೆ ಸಾಧಿಸಿರಲಿಲ್ಲ. ರಾಜೀವ್ ಗಾಂಧಿ ತ್ವರಿತ ಕುಡಿಯುವ ನೀರು ಯೋಜನೆ ಪ್ರಕಾರ ಜಿಲ್ಲೆಗೆ ಈವರೆಗೆ 8 ಕೋಟಿ 77 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಈ ಪೈಕಿ 7 ಕೋಟಿ 51 ಲಕ್ಷ ರೂಪಾಯಿಗಳಿಗೆ ಆಡಳಿತಾನುಮತಿ ದೊರೆತಿದೆ. ಈಗಾಗಲೇ 4 ಕೋಟಿ 25 ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ. ಕುಡಿಯುವ ನೀರು ಯೋಜನೆ ಅಗತ್ಯವುಳ್ಳ ಕಾಲೋನಿಗಳಿಗೆ ಈ ಮೊತ್ತದಿಂದ ನಿಧಿ ಮಂಜೂರಿಸಲಾಗುವುದು. ಜಿಲ್ಲೆಯ 39 ಕಾಲೋನಿಗಳಲ್ಲಿ ನಡೆಯುತ್ತಿರುವ ಕುಡಿಯುವ ನೀರು ಯೋಜನೆಗಳು ಪ್ರಗತಿಯಲ್ಲಿರುವುದಾಗಿ ಸಭೆ ಅಭಿಪ್ರಾಯಪಟ್ಟಿದೆ. ಜಿಲ್ಲಾ ದಂಡಾಧಿಕಾರಿ ಎಚ್ ದಿನೇಶನ್, ಜಿಲ್ಲಾ ಯೋಜನಾಧಿಕಾರಿ ಅಜಯ್ ಕುಮಾರ್ ಮೀನೋತ್, ಸಂಬಂಧಿತ ಪಂಚಾಯತ್ಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮೊದಲಾದವರು ಉಪಸ್ಥಿತರಿದ್ದರು.
ಮನೆಗೆ ನುಗ್ಗಿ ಮಹಿಳೆಗೆ ಹಲ್ಲೆಗೈದ ಪ್ರಕರಣದಲ್ಲಿ ಆರೋಪಿಯು ಅಪರಾಧಿ ಎಂದು ಕಾಸರಗೋಡು ಜಿಲ್ಲಾ ವಿಭಾಗೀಯ ನ್ಯಾಯಾಲಯ ಘೋಷಿಸಿದೆ. ಕಾರಡ್ಕ ಬೇಂಗತಡ್ಕ ನಿವಾಸಿ ವಿನೋದ್ ಪಿ ಯಾನೆ ವಿನು 31 ಅಪರಾಧಿ. ನ್ಯಾಯಾಲಯವು ಫೆಬ್ರವರಿ 10ರಂದು ಶಿಕ್ಷೆ ಪ್ರಕಟಿಸಲಿದೆ. ಪೂರ್ವದ್ವೇಷದ ಹಿನ್ನೆಲೆಯಲ್ಲಿ ಈತ ಸ್ಥಳೀಯ ನಿವಾಸಿ ಗೀತಾದಾಸ್ ಎಂಬವರನ್ನು ಮನೆಗೆ ನುಗ್ಗಿ ಇರಿದು ಗಾಯಗೊಳಿಸಿದ್ದ. ಮಹಿಳೆ ನೀಡಿದ ದೂರಿನನ್ವಯ ಆದೂರು ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕಾಸರಗೋಡು ತೆರುವತ್ತು ಸಿರಾಮಿಕ್ಸ್ ರಸ್ತೆಯ ದಿವಂಗತರಾದ ಚಂದೂರ್ ಅವರ ಪತ್ನಿ ಪಾರ್ವತಿ ತೆರುವತ್ತು ನಿಧನ ಹೊಂದಿದ್ದಾರೆ. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಜಿಲ್ಲಾ ಪ್ರವಾಸಿ ಅಭಿವೃದ್ಧಿ ಖಾತೆ DTPCಯ ಕಾರ್ಯದರ್ಶಿ ನಾಗೇಶ್ ತೆರುವತ್ತು ಅವರ ಅಮ್ಮನಾಗಿದ್ದಾರೆ. ನಾಗೇಶ್ ತೆರುವತ್ತು ಅವರ ಕುಟುಂಬದ ಜೊತೆಗೆ ಅಡ್ಕತ್ತಬೈಲಿನಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದರು. ಅಲ್ಪಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆ ಗುರುವಾರ ಪೂರ್ವಾಹ್ನ ಕಾಯಿಲೆ ಉಲ್ಬಣಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡುವೆ ಕೊನೆಯುಸಿರು ಎಳೆದಿದ್ದರು. ನಾಗೇಶ್ ಅಲ್ಲದೆ ಶ್ರೀಧರನ್, ಸಾವಿತ್ರಿ, ಚಂದ್ರಶೇಖರ, ಸುಧಾಕರನ್, ಪದ್ಮನಾಭ ಮಕ್ಕಳಾಗಿದ್ದಾರೆ. ವಾರಿಜಾಕ್ಷಿ, ಶೈಲಜಾ, ರಾಧಿಕಾ, ಸಿಂಧು, ಚಂಚಲಾಕ್ಷಿ ಸೊಸೆಯಂದಿರು ಹಾಗೂ ಕೃಷ್ಣ ಅಳಿಯನಾಗಿದ್ದಾರೆ. ಮಸೀದಿಯಲ್ಲಿ ಕಳವಿಗೆ ಯತ್ನಿಸಿದ ಆತನನ್ನು ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮುಳ್ಳೇರಿಯ ಬಳಿಯ ಮೈಲುಪಾರ ನಿವಾಸಿ ಮೊಹಮ್ಮದ್ ರಫೀಕ್ 36 ಬಂಧಿತ. ಮಂಜೇಶ್ವರ ರೈಲು ನಿಲ್ದಾಣ ಬಳಿಯ ಮಸೀದಿಯಲ್ಲಿ ಕಳವಿಗೆ ಯತ್ನಿಸುತ್ತಿದ್ದಾಗ ಸ್ಥಳೀಯರು ಕೈಯಾರ ಹಿಡಿದು ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಉಪ್ಪಳ ಮುತ್ತಲೀಬ್ ಹತ್ಯೆ ದೋಷಾರೋಪ ಪಟ್ಟಿ ಸಲ್ಲಿಕೆ, 6 ಆರೋಪಿಗಳು, 40 ಸಾಕ್ಷಿ. ಟ್ಯಾಂಕರ್ ಲಾರಿಗಳು ಅರ್ಧ ಕಿಲೋಮೀಟರ್ ಅಂತರ ಖಾತ್ರಿಗೊಳಿಸಲು ವಾಹನ ಖಾತೆ ನಿರ್ದೇಶ. ಟ್ಯಾಂಕರ್ ಚಾಲಕರಿಗೆ ವೈದ್ಯಕೀಯ ಸರ್ಟಿಫಿಕೇಟು ಕಡ್ಡಾಯ. ಸಿಪಿಎಂ ಕಾರ್ಯಕರ್ತರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಆರೋಪ. ಮದೂರು ಸಿಪಿಎಂನಿಂದ ಪೊಲೀಸ್ ಠಾಣೆ ಮುಂದೆ ಧರಣಿ. ಆಡಳಿತದ ವಶೀಲಿಗೆ ಬಾಗಿ ಕಾರ್ಯಕರ್ತರಿಗೆ ವೃಥಾ ಕಿರುಕುಳ ನೀಡಿದಲ್ಲಿ ಜನಾಂದೋಲನವೆಂದು ಸತೀಶ್ ಚಂದ್ರನ್ ಎಚ್ಚರಿಕೆ. ಪರಿಶಿಷ್ಟ ಕಾಲನಿಗಳಲ್ಲಿ ಕುಡಿಯುವ ನೀರು ಯೋಜನೆಗೆ ನಿರ್ದೇಶ ಸಲ್ಲಿಸಲು ಪಂಚಾಯತ್ಗಳಿಗೆ ಕಲೆಕ್ಟರ್ ಕರೆ. ಇದರೊಂದಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.